ನಮಸ್ಕಾರ ಮುಷಮಣ. ನಮಸ್ತೆ. ಸೊ ಈ ಚಕ್ರ ಸ್ಥಾಪನೆ ಅದರಲ್ಲಿ ಕೂಡ ಕೆಲವೊಂದಷ್ಟು ಸ್ಪೆಷಲ್ ಒಂದರಲ್ಲೇ ಒಂದು 2-3 ಚಕ್ರಗಳನ್ನ ಮಾಡಿಕೊಡೋ ಥರ ನೀವು ಅದರಲ್ಲಿ ಅಭಿವೃದ್ಧಿ ಆಗಬೇಕು ಮತ್ತು ಬಿಸ್ನೆಸ್ಗಳಲ್ಲಿ ಸಪೋರ್ಟ್ ಆಗಬೇಕು, ಅದು ಬಿಟ್ಟು ಕೂಡ ಒಂದು ಆಕರ್ಷಣೆ ಆಗೋ ಥರದ್ದು ವಿಚಾರಗಳು ತುಂಬಿ ಕೊಡ್ತೀನಿ ಅಂತೆಲ್ಲ ಹೇಳ್ತೀರಾ. ಬಟ್ ಆ ಥರದ್ದು ಮಾಡಿಕೊಡ್ತಾ ಇದ್ದೀರಾ. ಅಂದರೆ ಒಂದೇ ಚಕ್ರ ಕೊಟ್ಟರೆ ಅದು ಒಂದು ಕೆಲಸ ಮಾಡುತ್ತೆ, 2-3 ಒಂದರಲ್ಲೇ ರೆಡಿ ಮಾಡಿಕೊಟ್ಟಾಗ ಅಟ್ಲೀಸ್ಟ್ ಅದು ಒಂದು ತಪ್ಪಿದ್ರೂ ಇನ್ನೊಂದು ಕೆಲಸ ಮಾಡಿಕೊಡುತ್ತೆ ಅಂತ. ಈ ಒಂದು ಚಕ್ರ ಸ್ಥಾಪನೆ ನೀವು ಮಾಡಿಕೊಡೋ ಒಂದು ವಿಧಾನಗಳು ಅವು ಯಾವ ರೀತಿ ಹೆಲ್ಪ್ ಆಗುತ್ತೆ ಅದ್ರ ಬಗ್ಗೆ ತಿಳಿಸಿ. ನಮಸ್ತೆ. ಸರ್ವ ಸ್ವದೇಶ್ ಮೀಡಿಯಾ ವೀಕ್ಷಕರಲ್ಲಿ ನಮಸ್ತೆ. ಈ ಪ್ರಶ್ನೆಗೆ ಉತ್ತರ ಜನಗಳಿಗೆ ಅನುಕೂಲ ಯಾವ ರೀತಿಯಲ್ಲಿ ಎಷ್ಟು ಮಟ್ಟಕ್ಕೆ ರಿಸಲ್ಟ್ ಕೊಡುತ್ತೆ ಅನ್ನೋದ್ರ ಬಗ್ಗೆ. ಸುದರ್ಶನ ಚಕ್ರ ಬೇರೆ ಮಾಡೋರಿದ್ದಾರೆ, ಲಕ್ಷ್ಮೀ ಚಕ್ರ ಮಾಡೋರಿದ್ದಾರೆ, ಶ್ರೀ ಚಕ್ರ ಮಾಡೋರಿದ್ದಾರೆ, ಕುಬೇರ ಚಕ್ರ ಮಾಡೋರಿದ್ದಾರೆ. ಎಲ್ಲ ಚಕ್ರಗಳನ್ನು ಮನೆಯಲ್ಲಿ ತುಂಬಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅಂಥ ರೀತಿಯಲ್ಲಿ ನಮಗೆ ಸಪ್ತ ಮಹಾಋಷಿಗಳು ಒಂದೊಂದು ಥರದಲ್ಲಿ ಚಕ್ರ ಸ್ಥಾಪನೆಗಳನ್ನು ರಚನೆ ಮಾಡಿದ್ದಾರೆ. ಶ್ರೀ ಚಕ್ರ ರಚನೆ ಮಾಡಿದ್ದು ಶಂಕರಾಚಾರ್ಯರಾದರೆ, ಸುಮಾರು ಚಕ್ರಗಳನ್ನು ಸುಮಾರು ಗುರುಗಳು ಹಿರಿಯರು ನಮ್ಮ ಋಷಿಮುನಿಗಳು ಇದನ್ನು ರಚನೆ ಮಾಡಿ, ಇದು ಗುರು ಋಷಿಮುನಿಗಳಿಗಿಂತನೂ ಮೊದಲು ಶಿವದೇವನ ಒಂದು ರೀತಿಯಲ್ಲಿ ಬರ್ತದೆ. ಮೂಲ ಶಿವದೇವರ ಕಡೆಯಿಂದ ಮೂಲ ಬಂದು ಇದನ್ನು ವಿಸ್ತಾರ ಮಾಡ್ಕೊಂಡು ಹೋಗಿದ್ದು ಇವರು. ಅದೀಗ ನಮ್ಮ ಜನಸಾಮಾನ್ಯರ ಕೈಗೆ ತನಕ ಬರೋದಕ್ಕೆ ಅವರೇ ಕಾರಣ, ಶಿವದೇವ. ಒಂದೇ ಚಕ್ರದಲ್ಲಿ ನಾವು 2-3 ಶಕ್ತಿನ ತುಂಬಿಸ್ಬೇಕು ಅಂತಂದರೆ ಬೀಜ ಮಂತ್ರಗಳು ಮುಖ್ಯವಾಗಿರ್ತವೆ. ಬೀಜ ಮಂತ್ರಗಳನ್ನು ಯಾವ್ಯಾವುದಕ್ಕೆ ಯಾವ್ಯಾವುದು ಸೇರಿಸ್ಬೇಕು ಅಂತ ಈಗ ನೋಡಿ, ಹಾಲು ಸಾಂಬಾರು ಊಟ ಮಾಡಿ ಅದಕ್ಕೆ ವಿರುದ್ಧವಾಗಿ ಆಹಾರ ತಿಂದರೆ, ಮನೆಯಲ್ಲಿ ಹಾಲು ಸಾಂಬಾರು ಮಾಡಿದ್ದೆ ಮಾಂಸಾಹಾರ ತಿನ್ನೋರು ತಿನ್ನಂಗಿಲ್ಲ. ಅಲ್ಲಿ ಹಾಲು ಸಾಂಬಾರು ಊಟ ಮಾಡಿ ಬಾಳೆಹಣ್ಣು ತಿನ್ನಂಗಿಲ್ಲ, ವಿರುದ್ಧ ಆಹಾರಗಳವು. ನಾವು ಹಾಲು ತುಪ್ಪ ಮೊಸರು ಎಲ್ಲ ಮಿಕ್ಸ್ ಮಾಡ್ಕೊಂಡು ತಿಂತೀವಿ ಅಂದ್ರೂ ಅದರಲ್ಲಿ ಕೂಡ ಒಂದು ಹೊಸ ರೋಗ ಉತ್ಪತ್ತಿ ಆಗ್ತದೆ. ಸಪ್ರೇಟ್ ತಿನ್ನಬೇಕು ಅದು ಜೀರ್ಣ ಆದಮೇಲೆ ಅಂತ. ಇಲ್ಲಿ ಮಿಕ್ಸ್ ಮಾಡಿ ಶಕ್ತಿನ ಉತ್ಪಾದನೆ ಮಾಡೋಂಥದ್ದು ವಿಧಾನಗಳು ಬೇರೆ ಇರ್ತದೆ, ಸಪ್ರೇಟ್ ಮಾಡೋ ವಿಧಾನಗಳು ಬೇರೆ ಇರ್ತದೆ. ಇಲ್ಲಿ ಭಾರಿ ಅನುಭವ ಇದ್ದರೆ, ಅನುಭವಯುಕ್ತವಾದ ಚಕ್ರಗಳು ಗುರುಮುಖೇನ ಬಂದಿದ್ದರೆ, ಅದನ್ನು ಬಳಸೋಂಥ ರೀತಿ ಗೊತ್ತಿದ್ದರೆ ಅದನ್ನು ಮಿಕ್ಸ್ ಮಾಡಿ ಮಾಡ್ಬೋದು. ಫಸ್ಟ್ ಬಂದು ಸುದರ್ಶನ ಚಕ್ರ ಅಂತ ತೊಗೊಂಡ್ವಿ. ಸುದರ್ಶನ ಚಕ್ರ ಏನಕ್ಕಾಗುತ್ತಂದರೆ ಶತ್ರು ಸಂಹಾರ. ಮೊದಲನೇದಾಗಿ ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲಿ ಸುದರ್ಶನ. ಈ ಸುದರ್ಶನ ಚಕ್ರ ಎಷ್ಟು ಒರಿಜಿನಾಲಿಟಿನೋ, ಎಷ್ಟು ಹೇಳ್ದಂಥ ರೀತಿಯಲ್ಲಿ ಕೆಲಸ ಸಾಧನೆ ಮಾಡ್ಕೊಂಡು ಬರ್ತಿತ್ತೋ ಅದೇ ರೀತಿಯಲ್ಲಿ ಸುದರ್ಶನಕ್ಕೆ 108 ಒಂದು ಹರಿತವಾದಂಥ ಒಂದು ಕತ್ತಿಗಳು ಚಕ್ರದಲ್ಲಿ ರಚನೆ ಆಗಿತ್ತದು. ಇಲ್ಲೇನು ಬರುತ್ತೆ, ಸುದರ್ಶನ ಚಕ್ರದಲ್ಲಿ 108 ಬೀಜ ಮಂತ್ರಗಳು. ಆ 108ಗೂ ಶ್ರೀಕೃಷ್ಣ ಪರಮಾತ್ಮನ ಕೈಯಲ್ಲಿದ್ದಂಥ ಸುದರ್ಶನ ಚಕ್ರಕ್ಕೂ ಇಲ್ಲಿರ್ತಕ್ಕಂಥ ಸುದರ್ಶನ ಚಕ್ರಕ್ಕೂ ಕರೆಕ್ಟಾಗಿ ಟ್ಯಾಲಿ ಆಗುತ್ತೆ. ಇಲ್ಲಿ ರಚನೆ ಆಗಿರೋದು ಅದನ್ನು ನೋಡಿನೇ. ಇಲ್ಲೇನಾಗುತ್ತೆ, 108 ಹರಿತವಾದಂಥ ಒಂದು ಕೊನೆ ಮನುಷ್ಯಗಳದರಲ್ಲಿ, ಇಲ್ಲಿ 108 ಬೀಜ ಮಂತ್ರಗಳು. ಇದನ್ನು ಕರೆಕ್ಟಾಗಿ ರಚನೆ ಮಾಡಿ 108 ಮನೆಗಳು ರಚನೆ ಮಾಡಿ, ಆ ಮನೆಗಳ ಮಧ್ಯದಲ್ಲಿ 108 ಬೀಜಾಕ್ಷರಗಳನ್ನು ತುಂಬಿ ಅದಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡಿದ್ರೆ, ಆವಾಗಿನ ಕಾಲದಲ್ಲಿ ಸುದರ್ಶನ ಹೆಂಗೆ ಖಂಡಿಸ್ತಾ ಇತ್ತೋ, ಈಗ ಶತ್ರುಗಳನ್ನು ಮನಸ್ಸಲ್ಲಿ ಮನನ ಮಾಡಿ ನಮಗೆ ಈ ಥರ ಶತ್ರುಗಳು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಒಬ್ಬರ ಮೇಲೆ ಒಬ್ಬರನ್ನ ಎತ್ತಾಕೋದು, ಎಲ್ಲೋ ಕೆಲಸ ಮಾಡೋ ಕಡೆ ಕಿರಿಕಿರಿ ಮಾಡೋದು, ಶತ್ರುಗಳು ಹೊಟ್ಟೆ ಕಿಚ್ಚಿಗೆ ಏನೋ ದುಡಿಮೆ ಮಾಡ್ತಾಯಿದ್ರೆ ದುಡಿಮೆಯನ್ನು ಕೆಲ್ಸೋದಕ್ಕೆ ಏನಾದರೂ ತೊಂದರೆ ಮಾಡೋದು, ಎಲ್ಲಾದರೂ ಫ್ಯಾಕ್ಟ್ರಿಗಳದ ಅಥವಾ ಎಲ್ಲೋ ಕೆಲಸದಲ್ಲೇ ಯಾರಾದರೂ ಇದ್ದರೆ ಅವ್ರ ಮೇಲಧಿಕಾರಿಗಳಿಗೆ ಪುಳ್ಳೆ ಇಡೋದು, ಇದು ಶತ್ರುತ್ವ. ಇದು ಒಂದು ನಿಟ್ಟಲ್ಲ, ಎಲ್ಲ ಕ್ಷೇತ್ರದಲ್ಲೂ ಕೂಡ, ಎಲ್ಲ ಜನಾಂಗದಲ್ಲೂ, ಎಲ್ಲ ಕುಟುಂಬಗಳಲ್ಲೂ ಇದು ಹಿಂಸೆ. ಈ ಶತ್ರುಶೇಷ ಅನ್ನೋದು ಉತ್ಪತ್ತಿ ಆಯಿತು ಅಂದರೆ ಅದಕ್ಕೆ ಕೊನೆ ಇಲ್ಲ. ಕಳೆ ಹೊರದಷ್ಟು ಕಳೆ ಬರ್ತದೆ ಬೆಳೆನಲ್ಲಿ ಅಂದಂಗೆ ಇದಕ್ಕೆ ಕೊನೆಯೇ ಇರೋದಿಲ್ಲ. ಶತ್ರುಶೇಷ ಸಾಮಾನ್ಯವಾಗಿ ಹೋಗೋದಿಲ್ಲ.
ಈ ಸುದರ್ಶನ ಚಕ್ರದಲ್ಲಿ ಅವ್ರನ್ನ ಮಟ್ಟ ಹಾಕೋದಕ್ಕೆ ಸಾಧ್ಯ ಆಗ್ತದೆ. ಒಂದು, ನಮ್ಮೆಲ್ಲ ಕೆಲಸಗಳಿಗೂ ಅಡ್ಡಿ ಮಾಡ್ತಾನೇ ಇರ್ತಾರೆ. ನಮ್ಮ ಹಿತಶತ್ರುಗಳೇ ಆಗ್ಬೋದು, ಹತ್ತಿರದಲ್ಲೇ ಇದ್ದುಕೊಂಡು ಇನ್ನೊಬ್ಬರಿಗೆ ನಿಮ್ಮ ಮೇಲೆ ಎತ್ಕಟ್ಟೋದು, ನಿಮ್ಗೆ ತೊಂದರೆ ಮಾಡಿಸೋದು, ಯಾವುದೋ ಒಂದು ಕೆಲಸದಿಂದ ತೆಗೆಸಾಕೋದಾಗಲಿ, ಯಾವುದೋ ಕೆಲಸ ಆಗಬೇಕು ಅದಕ್ಕೆ ಪುಳ್ಳೆ ಇಡೋದಾಗಲಿ, ಎಲ್ಲ ನೂರಾರು ರೀತಿಯಲ್ಲಿ ಶತ್ರುಗಳು ತೊಂದರೆ ಮಾಡ್ತಾ ಇರ್ತಾರೆ. ಮೊದಲನೇ ಸ್ಥಾನ, ಮೊದಲನೇ ಆದ್ಯತೆ ಇದಕ್ಕೆ ಸುದರ್ಶನ ಚಕ್ರಕ್ಕೆ ಶತ್ರು ಸಂಹಾರ. ಯಾರು ನಮಗೆ ತೊಂದರೆ ಮಾಡ್ತಾ ಇರ್ತಾರೋ ಅವ್ರ ಹೆಸರನ್ನು ನೆನೆಸಿ ನಾವು ಸುದರ್ಶನಕ್ಕೆ ಏನೋ ನಮ್ಮ ಕೈಯಲ್ಲಿ ಮನೆಯಲ್ಲಿ ಇರ್ತಕ್ಕಂಥದ್ದು ಕಡ್ಡಿನೋ ಭಂಡಾರನೋ ಹೂವನೋ ಯಾವುದೋ ಒಂದಿಟ್ಟು ಭಕ್ತಿಯಿಂದ ಶ್ರದ್ಧೆಯಿಂದ ನಮ್ಮ ಸಂಕಲ್ಪ ಶಕ್ತಿನ ಅಲ್ಲಿ ಬೇಡ್ಕೋಬೇಕು. ಸಂಕಲ್ಪ ಮಾಡಿ, ಈ ಥರ ನಮಗೆ ಇಂಥ ವ್ಯಕ್ತಿಗಳು ಇಂಥ ಹೆಸರಿನವ್ರು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಅವ್ರು ನಮಗೆ ಒಳ್ಳೆಯವರಾಗಬೇಕು, ಅವ್ರ ಮನಸ್ಸು ಪರಿವರ್ತನೆ ಆಗಬೇಕು, ನಮ್ಮಂತೆ ಆಗಬೇಕು ಅಂಥೇಳಿ ನಾವು ಪ್ರಾರ್ಥನೆ ಮಾಡಿದರೆ ಅವ್ರು ನಮ್ಮಂತೆ ಆಗ್ತಾರೆ. ಅಥವಾ ಅವ್ರಿಗೇನಾದರೂ ಬುದ್ಧಿ ಆಗಲಿ, ಅವ್ರಿಗೇನಾದರೂ ಸಮಸ್ಯೆ ಆಗಲಿ ಅಂದರೆ ಅವ್ರಿಗೆ ಸಮಸ್ಯೆಗಳು ಒಂದೇ ಸಾರಿ ಶ್ರೀಕೃಷ್ಣ ಪರಮಾತ್ಮ ಕೈಯಲ್ಲಿ ಸುದರ್ಶನ ತಲೆ ಕತ್ತಿಸ್ಕೊಂಡು ಹೆಂಗೆ ಬರ್ತಿತ್ತು ಆ ಥರ ಕತ್ತಿಸ್ಕೊಂಡು ಬರದೇ ಇದ್ರೂ ಅವ್ರ ಏಳಿಗೆಗೆ ಸ್ವಲ್ಪ 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 ತೊಂದರೆ ಬರ್ತಾ ಹೋಗ್ತದೆ. ಆದರೆ ತೊಂದರೆ ಮಾಡಬೇಕು ಅನ್ನೋ ಮುನ್ಸಲ್ಲಿ ಇಟ್ಕೊಂಡು ತೊಂದರೆ ಆಗಲಿ ನಮ್ಮ ಶತ್ರುಗಳಿಗೆ ಅಂತ ಸಂಕಲ್ಪ ಮಾಡೋದು ತಪ್ಪು. ನಮ್ಮಂತೆ ಬರಲಿ, ನಮ್ಮ ಮೇಲೆ ಪ್ರೀತಿ ಇರಲಿ, ನಮ್ಮ ಮೇಲೆ ಕರುಣೆ ಇರಲಿ, ನಮ್ಮ ಮೇಲೆ ಅನುಕಂಪ ಇರಲಿ, ನಮ್ಮ ಚೆನ್ನಾಗಿರ್ತಕ್ಕಂಥ ಫ್ರೆಂಡ್ ಆಗಿ ಪರಿವರ್ತನೆ ಆಗಲಿ, ಶತ್ರುಶೇಷ ಇರಬಾರ್ದು, ಮಿತ್ರಶೇಷವಾಗಿ ಪರಿವರ್ತನೆ ಆಗಲಿ ಅಂತ ನೀವು ಸಂಕಲ್ಪ ಮಾಡಿ ನೀವು ಪೂಜೆ ಮಾಡಿದ್ರೆ ಶತ್ರು ಸಂಹಾರ ಈ ರೀತಿಯಲ್ಲಿ ನಡೀತದೆ. ಶತ್ರುಗಳು ದೂರ ಆದರೆ ನಮಗೆ ಕಿರಿಕಿರಿಗಳಿರೋದಿಲ್ಲ, ಎಲ್ಲ ಕ್ಷೇತ್ರದಲ್ಲೂ ತೊಂದರೆ ಕೊಡೋರು ಇರೋದಿಲ್ಲ. ಎಲ್ಲ ರೀತಿಯಲ್ಲಿ ಹೇಳ್ತಾ ಹೋದರೆ ಒಂದು ಸಾವಿರಾರು ರೀತಿಯಲ್ಲಿ ತೊಂದರೆಗಳಾಗ್ತದೆ ಶತ್ರುಗಳಿಂದ. ಪಕ್ಕದಲ್ಲಿರೋರು ಶತ್ರುಗಳೇ ಎಷ್ಟೋ ತೊಂದರೆಗಳು ಮಾಡ್ತಾರೆ, ನಮ್ಮ ಏಳಿಗೆನ ತುಳಿತಾ ಇರ್ತಾರೆ. ಇದರಿಂದ ನಾವು ಗೆಲ್ಲಬೇಕಂದ್ರೆ ಸುದರ್ಶನ ಚಕ್ರವನ್ನು, ಆಮೇಲೆ ಅದರಲ್ಲಿ ಅದೇ ಚಕ್ರದಲ್ಲೇ 12 ಇಂಚಿಗೆ 12 ಇಂಚು ಚಕ್ರ ಈ ಸೈಜ್ ಬರುತ್ತದು. ಈ ಸೈಜಲ್ಲಿ ಸುದರ್ಶನ ಕುಬೇರ ಏನು ಕೆಲಸ ಮಾಡುತ್ತೆ? ಕುಬೇರ ಇರೋ ಕಡೆ, ಲಕ್ಷ್ಮಿ ಇರೋ ಕಡೆ ನಮಗೆ ದುಡ್ಡು ಕಾಸಿಗೆ ಕೊರತೆ ಇರೋಲ್ಲ. ದುಡಿಮೆ ಮಾಡ್ತೀವಿ, ನಮ್ಮ ಹತ್ರ ಲಕ್ಷಾಂತರ ರೂಪಾಯಿ ಬರ್ತದೆ, ಸಾವಿರಾರು ರೂಪಾಯಿ ದುಡಿತೀವಿ, ಒಂದು ದಿನಕ್ಕೆ ಲಕ್ಷಾಂತರ ರೂಪಾಯಿ ದುಡಿತೀವಿ ನಾವು, ವರ್ಷಕ್ಕೆ ನಾವು ಕೋಟ್ಯಾಂತರ ರೂಪಾಯಿ ನಾವು ವ್ಯವಹಾರ ಮಾಡ್ತೀವಿ. ಕೊನೆಯಲ್ಲಿ ಏನು ಲೆಕ್ಕ ಮಾಡಿದ್ರೆ ನಮಗೆ ಏನು ಉಳಿಲಿಲ್ಲ ಅನ್ನೋ ಲೆಕ್ಕದಲ್ಲಿ ಬರ್ತದೆ. ಎಲ್ಲಿ ಬರುತ್ತೆ ದುಡ್ಡು, ಎಲ್ಲಿ ಹೋಗುತ್ತೆ ದುಡ್ಡು, ಎಲ್ಲ ವೇಸ್ಟ್ ಖರ್ಚಾಗಿ ನಾವು ಕೊನೆಗೆ ಏಳಿಗೆನೇ ಇಲ್ದಿರಾಗುತ್ತೆ. ಇಂಥದ್ದು ಯಾವುದೇ ಒಂದು ವ್ಯವಹಾರಗಳು ಮಾಡ್ಕೊಳ್ಳಿ, ಈ ಥರ ವೇಸ್ಟ್ ಖರ್ಚುಗಳು ಬರ್ತಾ ಇರ್ತವೆ. ಈ ವೇಸ್ಟ್ ಖರ್ಚುಗಳು ಬರದೇ ಇರಲಿ, ಆ ಸಂಪಾದನೆಗಳು ಮತ್ತಷ್ಟು ಹೆಚ್ಚಳ ಆಗಲಿ ಅನ್ನೋ ರೀತಿಯಲ್ಲಿ ಸುದರ್ಶನ ಚಕ್ರ ಮತ್ತು ಲಕ್ಷ್ಮಿ ಇದನ್ನು ಎರಡನ್ನೂ ಅದ್ರ ಜೊತೆಗೆ ಸುದರ್ಶನ, ಕುಬೇರ, ಲಕ್ಷ್ಮಿ ಚಕ್ರ ಮೂರನ್ನೂ ಮಿಕ್ಸ್ ಮಾಡ್ತೀವಿ. ಲಕ್ಷ್ಮಿ ಕಟಾಕ್ಷ ಇರಬೇಕು, ಕುಬೇರದ್ದು ಪವರ್ ಇರಬೇಕು, ತುಂಬಾ ಶ್ರೇಷ್ಠ. ಕುಬೇರದ್ದು ಈ ಚಿನ್ನ ಬೆಳ್ಳಿ ಆಭರಣಗಳು ಮನೆಯಲ್ಲಿ ಶೇಖರಣೆ ಆಗ್ತದೆ. ಅದ್ರ ಮೇಲೆ ಹುಮ್ಮಸ್ಸು, ಅದ್ರ ಮೇಲೆ ಗಮನ, ಅದ್ರ ಮೇಲೆ ಸಂಕಲ್ಪ. ನಾವು ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಯಾವುದ್ರ ಮೇಲೆ ಆದರೂ ಒಂದು ಬಲವಾದ ಸಂಕಲ್ಪ ಮಾಡ್ಕೊಂಡ್ರೆ ಅವ್ರ ಕಾನ್ಸಂಟ್ರೇಷನ್ ಎಲ್ಲ ಅದ್ರ ಮೇಲೇ ಹೋಗ್ತಾ ಇರ್ತೈತೆ. ಏನು ಈ ಸಾರಿ ನಾನು ಒಂದು ಗಾಡಿ ತಂದುಬಿಡಬೇಕು, ಗಾಡಿ ಇಲ್ಲದೆ ಇರೋನು ಆ ಥರ ಅಂದ್ಕೊತಾನೆ. ಕೆಲವೇ ದಿನದಲ್ಲಿ ತಂದು ತೀರ್ತಾನೆ. ಯಾಕಂದರೆ ಅವ್ರ ಮನಸ್ಸಲ್ಲಿ ಇರ್ತಕ್ಕಂಥ ಸಂಕಲ್ಪ ಶಕ್ತಿ, ಕಾನ್ಸಂಟ್ರೇಷನ್ ಕಂಪ್ಲೀಟ್ ಅದ್ರ ಮೇಲೆ ಇಟ್ಟಿರ್ತಾನೆ. ಈಗ ಪಕ್ಕದ ಮನೆಯವ್ರು ಕಾರ್ ತಂದರು, ನನ್ನ ಹತ್ರ ದುಡ್ಡಿಲ್ವೇ, ಏನಾದರೂ ಮಾಡಿ ಈ ವರ್ಷದೊಳಗಡೆ ಕಾರ್ ತಂದುಬಿಡ್ಬೇಕು ನಾನು ಅಂತ ಬಲವಾದ ಸಂಕಲ್ಪ ಹೆಂಗೆ ಮಾಡ್ಕೊತಾನೋ ಆ ರೀತಿ ನಾವು ಫೋಟೋ ಇಟ್ಕೊಂಡಾಗ ಇನ್ನಷ್ಟು ಸಪೋರ್ಟ್ ಆಗುತ್ತೆ. ಕುಬೇರ ಚಕ್ರ ಇಟ್ಟಾಗ ಈಗ ಪಕ್ಕದ ಮನೆಯವರು ಒಳ್ಳೆ ದೊಡ್ಡ ಚೈನ್ ತಂದುಬಿಟ್ಟಿದ್ದಾರೆ, ನಾನು ತರಬೇಕು. ಇದು ಹುಮ್ಮಸ್ಸಿಗೆ ಡಬಲ್ ಹುಮ್ಮಸ್ ಕೊಡ್ತದೆ, ಡಬಲ್ ಸಂಪಾದನೆಗೆ ದಾರಿ ಕೊಡ್ತದೆ, ಹೆಚ್ಚೆಚ್ಚು ಸಂಪಾದನೆ ಗಳಿಸೋದಕ್ಕೆ ಅನುಕೂಲ ಮಾಡ್ತವೆ ಈ ಚಕ್ರಗಳು. ನಮಗೆ ಯಾವುದೇ ಒಂದು ಅಡ್ಡಿ ಆತಂಕಗಳು ಇರೋದಿಲ್ಲ. ನೀಟಾಗಿ 10 ರೂಪಾಯಿ ಸಂಪಾದನೆ ಮಾಡೋ ಜಾಗದಲ್ಲಿ ಅದ್ರ 4ರಷ್ಟು 5ರಷ್ಟು ಸಂಪಾದನೆಗಳು ಮಾರ್ಗ ಬರ್ತದೆ. ಕುಬೇರ ಚಕ್ರ ಇರೋ ಕಡೆ ಚಿನ್ನಕ್ಕೆ ತುಂಬ ಇದು ಬರ್ತದೆ, ಶೇಖರಣೆ ಮಾಡೋದಕ್ಕೆ ತುಂಬಾ ಅವಕಾಶಗಳಾಗ್ತದೆ ಕುಬೇರ ಚಕ್ರದಿಂದ. ಲಕ್ಷ್ಮೀ ಚಕ್ರ ಅಂದಾಗ ಆ ಅಮ್ಮ ಎಲ್ಲದಕ್ಕೂ ಬೇಕು. ಕಷ್ಟ ಆಗಲಿ ಸುಖ ಆಗಲಿ ಏನೇ ಇರಲಿ, ಲಕ್ಷ್ಮಿ ಬೆಳಗ್ಗೆ ಹಾಲಿಗೆ ಕಾಸು ಬೇಕಂದರೆ ಆ ಅಮ್ಮನ ಕೃಪೆ ಇರಬೇಕು.
ಒಂದು ಅಷ್ಟು ಜಾಬಲ್ಲಿ ಕಾಸಿದ್ರೆ ಹಾಲು ತಗೋಬ, ಟೀ ತಗೋಬ, ಇಲ್ಲ ಸಕ್ಕರೆ ತಗೋಬ, ಏನೋ ಒಂದು ಪ್ರತಿನಿತ್ಯದ್ದು ಬೆಳಗ್ಗೆದು ಸ್ಟಾರ್ಟಿಂಗು ಖರ್ಚು ಸಂಜೆ ತನಕ ನಾವು ನೀರು ಸುರಿದಂಗೆ ಖರ್ಚು ಆಗ್ತಾನೇ ಇರ್ತದೆ. ಖರ್ಚು ಆಗ್ತದೆ, ಹೆಚ್ಚಾಗಿ ಸಂಪಾದನೆಗಳಿರೋದಿಲ್ಲ. ಯಾವ ಮನೆಯಲ್ಲಿ ಖರ್ಚು ಜಾಸ್ತಿ ಇರುತ್ತೋ ಸಂಪಾದನೆಯೂ ಅದರ ಹತ್ರಷ್ಟು 5ರಷ್ಟು ಸಂಪಾದನೆ ಇದ್ದರೆ ಅಷ್ಟು ಉಳಿತದೆ. ಈ ವೇಸ್ಟ್ ಖರ್ಚುಗಳಾದ್ರೆ ಎಷ್ಟೇ ದುಡೀಲಿ ನಿಮಗೆ ಕಷ್ಟ ಆಗುತ್ತೆ ಉಳಿಸ್ಕೊಳ್ಳೋದಕ್ಕೆ, ದುಡ್ಡು ಉಳಿಯೋದಿಲ್ಲ. ಲಾಸ್ಟ್ಗೆ ಎಷ್ಟು ದುಡ್ದು ಬೇಜಾರಾಗೋಗಿ ಕೈ ಚೆಲ್ಕೊತೀರ, ಜೀವನದ ಮೇಲೆ ಹುಮ್ಮಸ್ಸು ಕಳ್ಕೊತೀರ. ಈ ಥರ ಎಲ್ಲ ಆಗ್ತದೆ. ದೊಡ್ಡದು ಏನಾದರೂ ಖರ್ಚು ಬಂತು ಅಂದರೆ ಸಾಲಕ್ಕೆ ಹೋಗೋದು. ಸಾಲ ಈ ಕಾಲದಲ್ಲಿ ಯಾರು ಕೊಡೋದಿಲ್ಲ. ಎಷ್ಟು ಕೊಡ್ತೀಯ ಬಡ್ಡಿ? 10 ರೂಪಾಯಿ 20 ರೂಪಾಯಿ ಮೀಟ್ರ್ ಬಡ್ಡಿ. ಕಷ್ಟ ಆಗ್ತದೆ. ಬಡ್ಡಿ ಸವಾಸಕ್ಕೆ ಹೋದರೆ ಅದು ಎಷ್ಟು ಹೇಳಬೇಕೋ ಹೇಳಲಾರ್ದಷ್ಟು ದರಿದ್ರ ಸಾಲ ಮಾಡಿದ್ರೆ ಮನುಷ್ಯ. ಹಂಗಾಗಿ ಇದು ಇಂಥ ಕಷ್ಟಕ್ಕೆಲ್ಲ ಸಿಗಾಕೋದಿಲ್ಲ. ನೀಟಾಗಿ ಜೀವನನ ಸುಭಿಕ್ಷವಾಗಿ ತಗೊಂಡೋಗ್ತಕ್ಕಂಥದ್ದು ಕುಬೇರ ಲಕ್ಷ್ಮೀ ಚಕ್ರ. ಸಪ್ರೇಟ್ ಕೊಟ್ಟರೆ ಸಪ್ರೇಟ್ ಖರ್ಚುಗಳು ಹೆಚ್ಚಾಗ್ತದೆ, ಮನೇಲಿ ಇಟ್ಕೊಳ್ಳೋಕ್ಕೂ ಆಗೋದಿಲ್ಲ. ಇದು ಎಲ್ಲ ಕಡೆಯೂ ಸಿಗೋದಿಲ್ಲ. ಇದು ತುಂಬ ಹಳೇ ಕಾಲದ ಗ್ರಂಥಗಳಲ್ಲಿ ಉಲ್ಲೇಖವಾಗಿದ್ದಾವೆ. ಮಿಕ್ಸ್ ಮಾಡಿ ಬರೆಯುವಂಥದ್ದು ತುಂಬ ನಾವು ಸುಮಾರು ಮಾಡಿ ಕೊಟ್ಟು ಯಾವ ಥರ ರಿಸಲ್ಟ್ ಬರುತ್ತೆ ಅಂತ ನೋಡಿ ಅದನ್ನು ರೂಢಿ ಮಾಡ್ಕೊಂಡ್ವಿ. ನಾವು ಮೊದಲು ಇದನ್ನು ಮಾಡ್ತಾ ಇರಲಿಲ್ಲ. 3 ಮಿಕ್ಸ್ ಮಾಡಿದ್ರೆ ಏನಾದರೂ ಸಮಸ್ಯೆ ಆಗ್ಬೋದಾ, ಏನು ಎತ್ತ ಕೆಲಸ ಮಾಡ್ದತ್ತಾ ಇಲ್ವಾ, ಒಂದೊಂದು ಕೆಲಸ ಮಾಡಿ ನಾವು ಸಕ್ಸಸ್ ಪಡಿಬೇಕಂದ್ರೆ ಅದು ಹಿಂದೆ ಎಷ್ಟೋ ಶ್ರಮ ಪಟ್ಟಿರ್ತೀವಿ. ಎಷ್ಟೋ ಜನಕ್ಕೆ ಕೊಟ್ಟು ಫ್ರೀಯಾಗಿ ಕೊಟ್ಟು ಅದರಿಂದ ಏನು ಪ್ರತಿಫಲ ಬರ್ತದೆ, ಏನು ಎತ್ತ ಅಂತೆಲ್ಲ ನೋಡಿ 10 ಜನಕ್ಕೆ ಕೊಟ್ಟು ಅವರು ಏನು ಅದರಿಂದ ಉಪಯೋಗ ಇದೆ, ಏನು ಅನುಕೂಲ ಇದೆ ಎಲ್ಲ ನೋಡಿ ಅನುಭವ ನಮಗೆ ತಿಳಿಸಿದಾಗ ಸುಮಾರು ವರ್ಷಗಳು ಅದನ್ನು ಗಮನಿಸಿ ಆಮೇಲೆ ಎಲ್ಲರಿಗೂ ಒಂದೇ ರೀತಿ ಸಕ್ಸಸ್ಸು ಕಾಣಿಸ್ತಿದೆ ಅಂದರೆ ಆವಾಗ ಮನಸ್ಸಿಗೆ ಬರುತ್ತೆ ಇದು ಚೆನ್ನಾಗಿ ಕೆಲಸ ಮಾಡುತ್ತೆ ಇದು ಅಂತ. ಯಾರೇ ಗುರುಗಳು, ಈಗ ನಮ್ಮ ಹಿರೀಕರು ಯಾರೇ ಏನೇ ಮಾಡಿರಲಿ ಅವ್ರ ಅನುಭವ ಅವ್ರದ್ದಾಗಿರುತ್ತೆ. ನಮ್ಮ ಅನುಭವಕ್ಕೆ ಬರ್ತಕ್ಕಂಥ ಹೊಸ ವಿದ್ಯೆಗಳೇನಿದೆಯೋ ನಾವು ಒಂದು ಸಾರಿ ನಾವು ಅನುಭವ ಪಟ್ಟು ಆಮೇಲೆ ಜನಸಾಮಾನ್ಯರಿಗೆ ಮಾಡಬೇಕಾಗ್ತದೆ. ಈಗ ನನ್ನ ಅನುಭವ ಆಯಿತು, ನಮ್ಮ ಮಕ್ಕಳ ಅನುಭವಕ್ಕೆ ಏನಾದರೂ ಬರಬೇಕಾದ್ರೆ ಮತ್ತೆ ಅವರು ಪರಿಶೀಲನೆ ಮಾಡಬೇಕು. ನಮ್ಮ ಕೈಯ ಮೇಲೆ ಯಾವ ಥರ ನಡೀತದೆ. 10 ಜನಕ್ಕೆ ಒಂದು ಕೆಲಸನ 10 ಜನಕ್ಕೆ ಹಂಚಿ ನೋಡ್ತಾರೆ. ಅವ್ರ ಕೈ ಮೇಲೆ ಅದು ಎಷ್ಟು ದಿವಸಕ್ಕೆ ಯಾವ ರೀತಿ ರಿಸಲ್ಟ್ ಬರುತ್ತೋ ನೋಡ್ಕೊಂಡು ಅವ್ರ ಮನಸ್ಸಿಗೆ ಅದು ಸಕ್ಸಸ್ ಆದಾಗ ಅವ್ರ ಜನಗಳಿಗೆ ಕೊಡಬೇಕಾಗ್ತದೆ. ನಾನು ಕೊಟ್ಟೆ ನನ್ನ ಮಗ ಹಂಗೆ ಕೊಡ್ತಾನೆ ಅಂದರೆ ಆಗಲ್ಲ. ಕಾಲ ಚೇಂಜ್ ಆಗ್ತದೆ, ಇದರಲ್ಲಿ ಋತುಮತಿಗಳು ಚೇಂಜ್ ಆಗ್ತದೆ. ಯಾವ್ಯಾವ ಸಮಯಕ್ಕೆ ಯಾವ್ಯಾವ ರೀತಿಯಲ್ಲಿ ಬದಲಾವಣೆ ಆಗುತ್ತೋ ಆ ಥರ ಚೇಂಜ್ ಮಾಡ್ಕೋಬೇಕು ಅನ್ನೋ ಲೆಕ್ಕ. ಭಾರಿ ಅನುಭವವಾಗಿ ಭಾರಿ ನಾನು ಪರಿಶೀಲನೆ ಮಾಡಿ ಇದು ಸತ್ಯಾಸತ್ಯತೆಗಳನ್ನು ಕಂಡು ಇದು ಅಷ್ಟೊಂದು ಕೆಲಸ ಮಾಡುತ್ತೆ, ತುಂಬಾ ಕೆಲಸ ಮಾಡುತ್ತೆ ಅನ್ನೋದೊಂದು ಖುಷಿ ನನಗೆ ಆಗಿ ಜನಗಳಿಗೆ ಇದನ್ನು ಕೊಡ್ತಾ ಇದ್ದೀನಿ. ಈಗ ತುಂಬ ಅದರಿಂದ ಅನುಕೂಲಗಳಾಗ್ತಾ ಇದ್ದಾವೆ. ಈ ಚಕ್ರ ಸ್ಥಾಪನೆಯಲ್ಲಿ ಚಕ್ರ ಬರಿತೀವಿ, 3 ಥರ ಚಕ್ರ ಒಂದರಲ್ಲೇ ಸೇರಿಸಿ ಬರಿತೀವಿ ಬೀಜ ಮಂತ್ರಗಳು. ಅದಕ್ಕಿನ್ನೂ ನಮಗೆ ಮೆರುಗು ಬರಬೇಕಂದ್ರೆ ಈಗ ನೋಡಿ, ಹೆಣ್ಣುಮಕ್ಕಳು ಸ್ನಾನ ಮಾಡಿ ಸುಣ್ಣ ಪೌಡ್ರ್ ಹಾಕಂತಾರೆ. ಈಗಿನ ಕಾಲದಲ್ಲಿ ನೋಡಿ ಮೆರುಗು, ಎಷ್ಟು ಮೆರುಗು, ಹೊಸ ಮೆರುಗು ಬರ್ತಿದೆ. ಹೊಸ ಬಣ್ಣ ನೋಡು, ಈ ಲಿಪ್ಟಿಕ್ ನೋಡು, ಅವ್ರ ಸುಂದರ, ಅವ್ರ ಒರಿಜಿನಾಲಿಟಿ ಮಕ್ಕನೇ ಹೋಗ್ಬಿಟ್ಟು ಏನೋ ಒಂಥರ ಅಪ್ಸರೆ ರೂಪದಲ್ಲಿ ತಯಾರಾಗ್ತಾರೆ ಮದುವೆ ಮುಂಜಿಗಳಲ್ಲಿ. ಇದು ಎಕ್ಸ್ಟ್ರಾ ರೂಪವನ್ನು ಉತ್ತೇಜನ ಮಾಡ್ಕೊಳ್ಳೋಂಥದ್ದು, ರೂಪವನ್ನು ಹೊಸದಾಗಿ ತೋರಿಸೋಂಥದ್ದು. ಹೀಗೆ ಮೊದಲೆಲ್ಲಿತ್ತು, ಹಳೆ ಕಾಲದಲ್ಲಿ ಏನೂ ಇರಲಿಲ್ಲ. ಈಗ ಅವ್ರ ಬಣ್ಣನೇ ಚೇಂಜ್ ಆಗೋತ್ತದೆ. ನಾನೀಗ ಕಪ್ಪಿದ್ದೀನಿ, ಹೋದರೆ ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ರೆ ನನ್ನನ್ನು ಬೆಳ್ಳಗೆ ಮಾಡಾಕ್ಬಿಡ್ತಾರೆ. ಹಂಗೆ ಇದೇನಾಗುತ್ತೆ ಅಂತಂದರೆ ನಮ್ಮ ಜೀವನವನ್ನು ಮೆರುಗುಗೊಳಿಸೋದಕ್ಕೆ ಚೇಂಜಸ್ ಮಾಡ್ತಕ್ಕಂಥ ಚೇಂಜಸ್ ಮಾಡ್ತಕ್ಕಂಥ ಚಕ್ರ ಸ್ಥಾಪನೆಗಳಲ್ಲಿ ಯಥೇಚ್ಛವಾದ ಶಕ್ತಿ ಎಕ್ಸ್ಟ್ರಾ ಮಾಡಬೇಕಂದ್ರೆ ಚಕ್ರದಲ್ಲಿರೋ ಬೀಜ ಮಂತ್ರಗಳಿಗೆ ತೇಜಸ್ಸು, ಅದಕ್ಕಿನ್ನೂ ಕಳೆ ತರಬೇಕಂದ್ರೆ ಫೋಟೋ ಒಳಗಡೆ ಹಾಕುವಂಥ ವಸ್ತುಗಳು ಮೆರುಗು ಹೆಚ್ಚಾಗಿ ಮೆರುಗು ಬರೋದಕ್ಕೆ ಗೋರೋಜಿನ ಆಗ್ಬೋದು, ಆಮೇಲೆ ದೇವದಾರಿಗಳಾಗ್ಬೋದು, ಆಕರ್ಷಣೆ ಗಿಡಮೂಲಿಕೆಗಳು ಸುಮಾರು ಇದ್ದಾವೆ. ಈ ಕ್ರಾಂತಿಗಳು ಅಂತ ಬರ್ತದೆ. ನಾನು ಹೇಳಿದ್ದೀನಿ ಶ್ಯಾಮ ಕ್ರಾಂತಿ, ವಿಷ್ಣು ಕ್ರಾಂತಿ, ಸೂರ್ಯಕ್ರಾಂತಿ, ಲಕ್ಷ್ಮೀ ಕ್ರಾಂತಿ. ಎಲ್ಲದಕ್ಕಿಂತ ಲಕ್ಷ್ಮೀ ಕ್ರಾಂತಿ ಸಿಗೋದು ರೇರು. 100 ಜನ ಪಂಡಿತರಿದ್ದರೆ ಸಿಗೋದು 1-2-3 ಸಿಗ್ತದೆ.
ಗೊತ್ತಿರ್ಬೋದು, ನೋಡಿರ್ಬೋದು. ಆದರೆ ಮಳೆಗಾಲ ಈಗ ಒಳ್ಳೆ ಮಳೆಗಾಲ, ಮಳೆನೇ ಇಲ್ಲ, ಕಾಡು ಮೇಡುಗಳೆಲ್ಲ ಹೋಗ್ತಿದೆ, ಗಿಡಮೂಲಿಕೆಗಳು ಸಂಗ್ರಹಿಸೋದು ತುಂಬ ಕಷ್ಟ ಇದೆ. ಅಂಥ ಲತ್ತೆ ಕಾಲ ಬಂದೈತೆ ಗಿಡಮೂಲಿಕೆಗಳು ಸಂಗ್ರಹಿಸೋದಕ್ಕೆ. ಅಂಗಡಿಗಳಲ್ಲಿ ಇದೆ ಅಂತಾರೆ, ಯಾವುದೋ ಪುಡಿ ಕೊಡ್ತಾರೆ. ಏನು ಪುಡಿ ಅಂದರೆ ಎಲ್ಲ ಪುಡಿ ಆಗಿಬಿಟ್ಟೈತಪ್ಪ. ಈ ಒರಿಜಿನಾಲಿಟಿಗೆ ಗಿಡ ಹೊಸದು ಎಲ್ಲಿ ತಂದು ಕೊಡೋಣ. ಅಸಲ್ಗದು ಲಕ್ಷ್ಮೀ ಕ್ರಾಂತಿನೇ ಅಲ್ಲ, ಯಾವುದೋ ತೆಗೆದು ಪಟ್ಟಣ ಕಟ್ಟಿ ಕೊಟ್ಬಿಡ್ತಾರೆ. ಅನುಭವಸ್ಥರು ನೋಡ್ತಾರೆ, ಅದಲ್ಲ ಅಂತ ಬಿಸಾಕಿ ಬರ್ತಾರೆ ಅಂಗಡಿಯವನಿಗೆ. ಹೊಸಬ್ರು ಏನು ಮಾಡ್ತಾರೆ, ಇಂಥದ್ದು ಕೊಡು ಅಂದರೆ ಎಲ್ಲ ಯಾವುದೋ ಪುಡಿ ಪುಟ್ರಿ ಪಟ್ಟಣ ಕಟ್ಟಿ ಕೊಟ್ಟು ಕಳಿಸ್ತಾರೆ. ಅದು ಕೆಲಸ ಮಾಡಲ್ಲ, ಆಗಲ್ಲ. ಅನುಭವ ದೊಡ್ಡದು. ಲಕ್ಷ್ಮೀ ಕ್ರಾಂತಿ ಇಂಥವು ಕ್ರಾಂತಿಗಳಾಕಿ ಒಳಗಡೆ ಗೋರೋಜನ ತುಂಬಿಸಿ, ಗೋರೋಜನ ಒಂದಕ್ಕಲ್ಲ ಎಲ್ಲ ರೀತಿ ಕೆಲಸಗಳ್ಗೂ ಅದು ಕೆಲಸ ಮಾಡ್ತಕ್ಕಂಥದ್ದು ಗೋರೋಜನ. ಅದು ಸಿಗೋದು ಕಷ್ಟ, ತುಂಬ ಬೇಡಿಕೆ ಇದೆ, ಬೆಲೆ ಇದೆ. ಮಾರ್ಕೆಟಲ್ಲಿ ಹೋದರೆ ಒರಿಜಿನಲ್ ಅಂತ ಕೊಡ್ತಾರೆ, 3,000 ರೂಪಾಯಿ 4,000 ರೂಪಾಯಿ ಮಾರ್ಕೆಟ್ ಇದೆ. ಯಾವುದೋ ಅದು ಒರಿಜಿನಲ್ ಅಲ್ಲ, ಒರಿಜಿನಲ್ ಅನ್ನೋ ಹೆಸರಲ್ಲಿ ಡಬ್ಬಿಗಳಲ್ಲಿ ಹಾಕಿ ಕೊಡ್ತಾರೆ, 3,000 4,000 ಹೇಳ್ತಾರೆ. ಪ್ಯೂರು ಏನು ಮಿಕ್ಸ್ ಇಲ್ಲದೆ ಇರ್ತಕ್ಕಂಥದ್ದು ಹೇಳ್ತೀನಿ. ಗೋರೋಜನ ಯಾರಿಗಾದರೂ ಹೆಚ್ಚಾಗಿದ್ದರೆ ನಮಗೆ ಕೊಡಿ, ಬೇಕಾದ್ರೆ ತೊಗೊತೀವಿ. ಅಮ್ಮನಿಗೆ ದೇವಸ್ಥಾನಕ್ಕೆ ಬಳಕೆ ಮಾಡ್ತೀವಿ ಆಕರ್ಷಣೆಗೋಸ್ಕರ. ಗೋರೋಜನದು ಒರಿಜಿನಾಲ್ಟಿ ಹೇಳ್ತೀನಿ. ಗೋರೋಜನನ ಒಂದು ರಾಗಿ ಕಾಳಷ್ಟು ಅಂಗೈಯಲ್ಲಿ ಹಾಕೊಳ್ಳಿ, ನೀರು ಹಾಕಿ ಬೆರೆಸಿ, ಆ ಬೆರೆಸಿದಂಥ ತೇವಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಕಿವುಚಿ, ಬೆಳ್ಳುಳ್ಳಿ ವಾಸನೆನ ಅದಕ್ಕೆ ಹಚ್ಚಿ 2 ಸೆಕೆಂಡ್ ಬಿಟ್ಟು ಮುಗಿಸಿ ನೋಡಿ. ಕಂಪ್ಲೀಟ್ ಬೆಳ್ಳುಳ್ಳಿ ವಾಸನೆ ಜೀರೋ ಆದರೆ ಅದು ಒರಿಜಿನಲ್ ಗೋರೋಜನ ಅಂತ ಅರ್ಥ. ಆ ಥರ ಒರಿಜಿನಲ್ ಇರೋವು ನಮಗೆ ತಂದು ಕೊಡ್ತಾರೆ. ಅದ್ರ ಬೆಲೆ ಬಂದು ಅವ್ರು ಹೇಳ್ತಾರೆ ಭಯ ಆಗ್ತದೆ. ಅಷ್ಟು ಬೆಲೆಗಳು ಹೇಳ್ತಾರೆ, ಅಷ್ಟೊಂದು ಬೆಲೆಗಳು. ಇದನ್ನು ಹೆಚ್ಚಾಗಿ ಹಾಕದೇ ಇದ್ರೂ ಸ್ವಲ್ಪ ಅದನ್ನು ಹಾಕಿದ್ರೆ ಚಕ್ರ ಸ್ಥಾಪನೆಗಳಿಗೆ ಹೆಚ್ಚಾಗಿ ಕಳೆ ಉತ್ಪತ್ತಿ ಆಗ್ತದೆ, ಫಾಸ್ಟಾಗಿ ಕೆಲಸ ಮಾಡ್ತದೆ. ಎಷ್ಟು ಖುಷಿ ಆಗುವಂಥ ರೀತಿಯಲ್ಲಿ ರಿಸಲ್ಟ್ಗಳು ಬರ್ತಾ ಇರ್ತವೆ ಅಂತ ನನ್ನ ಅನುಭವ. ಈ ನನ್ನ ಅನುಭವ ಸತ್ಯ ಆಗಿದೆ. ಎಷ್ಟೋ ಜನ ಕೊಟ್ಟು ಅವ್ರಿಗೆ ಅನುಕೂಲ ಆಗಿದೆ. ಈ ಸಮಸ್ಯೆನಲ್ಲಿರ್ತಕ್ಕಂಥವರು ಇದನ್ನು ಬಳಸ್ಕೊಳ್ತೀರ ಅಂತ ಹೇಳ್ತೀನಿ. ಬಳಸ್ಕೊಂಡು ಅನುಕೂಲ ಮಾಡ್ಕೊಂಡು ಜೀವನನ ಸುಖವಾಗಿ ಸಮೃದ್ಧಿಯಾಗಿ ಮಾಡ್ಕೊಳ್ಳೋದಕ್ಕೆ ಕೋರ್ತಿದ್ದೀನಿ. ಪ್ರತಿಯೊಬ್ಬರೂ ಸುಖವಾಗಿದ್ರೇ ನಮಗೂ ಸಂತೋಷ ಅಂತ ಹೇಳ್ತಾ ಈ ಎಪಿಸೋಡನ್ನು ಮುಗಿಸ್ತಿದ್ದೀನಿ.